ಓಂ ಕಾಂಜೀವಾಸಾಯ ವಿದ್ಮಹೆ ಶಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಸ್ಟ್ರೋ ವಾಸ್ತು ರವಿ ಭರದ್ವಾಜ್ ಕನ್ನಡ ಚಾನೆಲ್ಗೆ ನಿಮ್ಮ ಸ್ವಾಗತ ಮಾಡೋದು ಜ್ಯೋತಿಷ ರತ್ನ ವಾಸ್ತು ಆಚಾರ್ಯ ರವಿ ಭರದ್ವಾಜ್. ಚಿಕ್ಕ ಕಥೆ ಒಂದು ಹೇಳ್ತಾನೆ. ನಮಗೆಂದರೆ ನಂಬಿಕೆ ಮತ್ತು ತಾಳ್ಮೆ ಬೇಕಾಗಿದೆ. ನನ್ನ ಕನ್ನಡ ಕೊಂಚ ಡಿಫ್ರೆಂಟಾಗಿರುತ್ತೆ, ಯಾಕಂದರೆ ಹುಟ್ಟಿ ಬೆಳೆದಿಲ್ಲವೇ ಬಂದು ತಮಿಳ್ನಾಡು, ಬಟ್ ಮದರ್ ಟಂಗ್ ಇಸ್ ಕನ್ನಡ. ತಪ್ಪ ತಿಳ್ಕೊಬೇಡ್ರಿ. ಚಿಕ್ಕ ಕಥೆ ಹೇಳಬೇಕು ಅಂತಂದ್ಬಿಟ್ಟು ಒಂದು ಇಂಟ್ರೆಸ್ಟ್ ಇದ್ದೀನಿ. ಮತ್ತು ಒಂದು ಜ್ಯೋತಿಷಕ್ಕೆ ವಾಸ್ತುಗೆಲ್ಲ ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಈ ವಿಡಿಯೋ ನಿಮ್ಗೆ ಹಿಡಿಸಿತ್ತು ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಗೆಂದರೆ ನಂಬಿಕೆ ಇಂಪಾರ್ಟೆಂಟ್. ನಮ್ಮ ಮೇಲೆ ನಮ್ಮ ನಂಬಿಕೆ ಇಡಬೇಕು. ನಮ್ಮ ಮೇಲೆ ನಮ್ಮ ನಂಬಿಕೆ ಇಲ್ಲಂದರೆ ನಮ್ಮ ಬಗ್ಗೆ ಇನ್ನೊಬ್ರು ಏನು ತಿಳ್ಕೊತಾರೆ, ಇನ್ನೊಬ್ಬರು ನಂಬಿಕೆ ನಡ್ತಾರೆ. ಸೊ ನಂಬಿಕೆ ಮತ್ತು ತಾಳ್ಮೆ ಇಂಪಾರ್ಟೆಂಟ್. ಚಿಕ್ಕ ಕಥೆ ಮೂಲಕವಾಗಿ ನಿಮಗೆ ಹೇಳ್ತೀನಿ. ಒಂದು ಚಿಕ್ಕ ಹಳ್ಳಿ ಒಂದಿರುತ್ತೆ. ಆ ಹಳ್ಳಿನಲ್ಲಿ ಒಂದು ಗುರು ಒಬ್ಬರು ಇರ್ತಾರೆ. ಅವ್ರಿಗೆ 20 ಶಿಷ್ಯರುಗಳಿರ್ತಾರೆ. ಆದರೆ ಸೇರಿದ್ಲಿಂದು ಆ ಶಿಷ್ಯರುಗಳು ಬಂದು ವಿದ್ಯಾಪೀಠಕ್ಕೆ ಸೇರಿದ್ಲಿದ್ದು ಗುರು ಏನೂ ಹೇಳಿಸ್ಕೊಡ್ಲಾರು. ಮನೆ ಕೆಲಸ ತೊಗೊತಾ ಇರ್ತಾರೆ. ಅಡುಗೆ ಮಾಡೋದು, ಬಟ್ಟೆ ಬಗೆಯೋದು, ಮನೆ ಕಸ ಬಳಿಯೋದು, ಹೀಗೆ ಇದೆಲ್ಲವೇ ಕೆಲಸ ತೊಗೊತಾ ಇರ್ತಾರೆ. 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 3 ವರ್ಷ ಆಗುತ್ತೆ, 5 ವರ್ಷ ಆಗುತ್ತೆ, ಹೀಗೇ ಹೋಗ್ತಾ ಇರುತ್ತೆ. ಒಬ್ರಿಗೆ ಈವನ್ ಈ ಕೂಡ ಹೇಳಿಸ್ಕೊಡೋದಿಲ್ಲ. ಹಂಗೆ ನಡೀತಾಯಿತ್ತು. ಒಂದು ಶಿಷ್ಯರು ಏನು ಮಾಡ್ತಾನೆ, ಒಂದು ವಿದ್ಯಾರ್ಥಿ ಏನು ಮಾಡ್ತಾನೆ, ಏನು ನಮಗೆ ಗುರು ಏನು ಹೇಳಿಸ್ಕೊಡೋದಿಲ್ಲ, ಗುರುಗೆ ಏನು ಬಂದಿಲ್ಲವು ಹಾಗಂತ ತಿಳ್ಕೊಂಡು ಅವನು ಮಾಡ್ತಾನೆ ಆ ವಿದ್ಯಾಪೀಠನ ಬಿಟ್ಟು ಹೊರಗೊಡ್ತಾನೆ. ಈ ಥರ ಏನಾಗುತ್ತೆ ಅಂದರೆ ಒಬ್ಬರ ಹೊರಗೆ ಹೋಗ್ತಾರೆ. 19 ಜನ ಹೊರಗೋಗ್ತಾರೆ ಆ ವಿದ್ಯಾಪೀಠನ ಬಿಟ್ಟು. ಬಾಕಿ ಒಂದೇ ಒಂದು ವಿದ್ಯಾರ್ಥಿ ಮಟ್ಟು ಇರ್ತಾರೆ. ಗುರು ಕೇಳ್ತಾರೆ, ಏನಪ್ಪ 19 ಜನ ಹೊರಬಿಟ್ರು, ನಿಮ್ಮೊಟ್ಟು ಯಾಕೆ ಇಲ್ಲಿದ್ದಿ? ನಾ ಇನ್ನೂ ಏನಾದ್ರು ಹೇಳಿಸ್ಕೊಡ್ತೀನಿ, ನಿನಗೆ ವಿದ್ಯೆ ಹೇಳಿಸ್ಕೊಡ್ತೀನಿ ಅಂತ ನಂಬಿಕೆ ಇದೆ ನಿನಗೆ ಹಾಗಂತ ಕೇಳ್ತಾರೆ. ಗುರುವೇ, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ನನಗೆ ಏನಾದ್ರೂ ವಿದ್ಯೆ ಹೇಳಿಸ್ಕೊಡ್ತೀನಿ ಅಂತ ನಂಬಿಕೆ ನನಗಿದೆ. ನಾನು ನಿನ್ನ ಬಿಟ್ಟು ಹೋಗ್ಲಾರೆ ಹಾಗಂತ. ಸರಿ ಅಂತ ಬಿಟ್ಟಿರ್ತಾರೆ. ಇನ್ನೂ ಡೇಸ್ ಪಾಸ್ ಆಗ್ತಾ ಇರ್ತಾರೆ. ಆದರೆ ಗುರು ಬಂದು ಆ ಒಂದು ವಿದ್ಯಾರ್ಥಿಗೂ ಏನು ಹೇಳಿಸ್ಕೊಡೋದಿಲ್ಲ. ಆದರೆ ಶಿಷ್ಯರು ಏನು ಮಾಡ್ತಾರೆ ಅಂದರೆ ಗುರುನ ಬಿಟ್ಟು ಎಲ್ಲಿ ಹೊರಗೆ ಹೋಗ್ಲಾರೆ. ಗುರು ಏನು ಹೇಳಿದ್ದಕ್ಕೆ ಏನು ಕೆಲಸ ಹೇಳಿದ್ರನ್ನ ಅದನ್ನು ಮಾಡ್ತಾಯಿರ್ತಾರೆ. ಗುರುಗಳನ್ನು ತಿಳಿದೋಗುತ್ತೆ. ತನಗೆ ಬಂದು ಅಂತಿಮ ಕಾಲ ಬಂದಾಯಿತು ಹಾಗಂತ ತಿಳಿದೋಯ್ತು. ಏನು ಮಾಡ್ತಾರೆ, ಶಿಷ್ಯನ ಕರಿ, ಅಪ್ಪ ನಿಮಗೆ ನಾನು ಏನು ಹೇಳಿಸ್ಕೊಟ್ಟಿಲ್ಲ ಅಂದರೆ ನೀವು ಕಷ್ಟಪಡ್ತಾ ಇದೆಯಾ ಅಂದರೆ, ಇಲ್ಲ ಗುರುವೇ ನಿಮ್ಗೆ ಇನ್ನೂ ನಂಬಿಕೆ ಇದೆ ಅಂದರೆ, ಇಲ್ಲ ನಾನು ಅಂತಿಮ ಕಾಲ ಬಂದಾಯಿತು, ಇನ್ಮೇಲೆ ನಂಗೆ ಇನ್ನೂ ಫ್ಯೂ ಅವರ್ಸ್ ತಾನೇ ಇರ್ತೀನಿ, ಏನು ಕತ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ, ಇಲ್ಲ ಗುರುವೇ ಪರವಾಗಿಲ್ಲ, ನಾ ಏನೂ ಫಸ್ಟ್ ನಿಮ್ಮ ಮೇಲೆ ನಂಬಿಕೆ ಇದೆ, ನಂಗೆ ಏನಾದರೂ ಕತ್ತಿಕೊಡ್ತೀನಿ ಅಂತ ನಮ್ಮ ನಂಬಿಕೆ ನನಗಿದೆ ಹಾಗಂತ ಬಿಟ್ಟು ಹೇಳ್ತಾನೆ. ಗುರು ಏನು ಮಾಡ್ತಾರೆ, ಶಿಷ್ಯನ ಹಣೆ ಕಟ್ಟಿಡ್ಕೊಂಡು ಸ್ಪರ್ಶ ದೀಕ್ಷೆ ಹಾಗಂತ ಹೇಳ್ತಾರೆ. ಸ್ಪರ್ಶ ದೀಕ್ಷೆ ಕೊಡ್ತಾರೆ. ಒಡನೆ ಏನಾಗುತ್ತೆ, ಆ ದೀಕ್ಷೆ ಗುರುವೋಡ ಕೈ ಪಟ್ಟವನೇ ಶಿಷ್ಯರಿಗೆ ಎಲ್ಲ ಜ್ಞಾನವೂ ಬಂದ್ಬಿಡುತ್ತೆ. ವೇದ ಪುರಾಣ ಇತಿಹಾಸ ಅಷ್ಟು ಜ್ಞಾನವೂ ಬಂದ್ಬಿಡುತ್ತೆ. ಗುರುವು ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಆಗ ತಿಳಿಯುತ್ತೆ ನಂಬಿಕೆ ತಾಳ್ಮೆ ಐತಂದರೆ ಒಂದು ಗುರುಯಿಂದ ಏನು ಬೇಕಾದ್ರೆ ಮಾಡ್ಬೋದು ಹಾಗಂತಂದ್ಬಿಟ್ಟು. ಸೊ ನಮಗೆ ಜನಕ್ಕೆ ಏನಾಗತ್ತೆ ಅಂದರೆ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಶುರು ಮಾಡ್ತಾರೆ, ಅರ್ಧ ಮಾಡೋಕ್ಕಲ್ಕೆ ಈ ಕೆಲಸ ನಂದ ಮುಗಿತ್ಯಾ, ಏನು ಹಿಂಗೆ ಹೋಗ್ತಾ ಇದೆ, ಇಷ್ಟು ಡಿಲೇ ಆಗ್ತಾ ಇದೆ ಹಾಗಂತೇಳಿ ಅರ್ಧದಲ್ಲೇ ಬಿಟ್ಟುಬಿಡ್ತಾರೆ. ಇದು ಎಂದು ಬಿಟ್ಕೊಡ್ತು. ನಮಗೆ ನಂಬಿಕೆ ಮತ್ತು ತಾಳ್ಮೆ ನಮಗೆ ಇಂಪಾರ್ಟೆಂಟ್ ಹಾಗಂತ ಹೇಳಲಿಕ್ಕೆ ಇದೊಂದು ಚಿಕ್ಕ ಕಥೆ. ಧನ್ಯವಾದಗಳು.